ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಅಧ್ಯಾಯ 9 ತ್ರಿಕೋನಮಿತಿಯ ಅನ್ವಯಗಳು ಈ ಪಾಠದಲ್ಲಿನ ಪ್ರಶ್ನೆ ಸಂಖ್ಯೆ 6ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಲೆಕ್ಕಗಳನ್ನ ಪರಿಹಾರದ ವಿಡಿಯೋಸ್ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ತಾವು ಅದನ್ನು ಚೆಕ್ ಮಾಡಬಹುದು ಅಂತ ಹೇಳುತ್ತಾ ಇದರ ಪರಿಹಾರವನ್ನ ನೋಡೋಣ. ಆರನೇ ಪ್ರಶ್ನೆ, 1.5 ಮೀಟರ್ ಎತ್ತರದ ಹುಡುಗನೊಬ್ಬನು 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿ. 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದೀನಿ, ಪಕ್ಕದಲ್ಲಿ ಇಲ್ಲೊಂದು ಕಟ್ಟಡ ಇದೆ. 1.5 ಮೀಟರ್ ಎತ್ತರದ ಹುಡುಗನೊಬ್ಬನಿದ್ದಾನೆ. ಅವನೇನ್ ಮಾಡ್ತಾನೆ, ಅದನ್ನು ಉನ್ನತ ಕೋನ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಕಟ್ಟಡದ ಕಡೆಗೆ ನಡೆದುಕೊಂಡು ಹೋಗ್ತಾನ, ಅಲ್ಲಿದ್ದು 60 ಡಿಗ್ರಿ ಕೋನವನ್ನು ಉಂಟಾಗ್ತದ. ಇಲ್ಲೂ ಕೂಡ ಉನ್ನತ ಡಿಗ್ರಿ 60 ಡಿಗ್ರಿ ಕೋನವನ್ನು ಉಂಟಾಗ್ತದ. ಕಟ್ಟಡದ ಎತ್ತರ, ಹುಡುಗನ ಎತ್ತರ 1.5 ಮೀಟರ್ ಮತ್ತು ಕಟ್ಟಡದ 30 ಮೀಟರ್ ಎತ್ತರದ ಕಟ್ಟಡ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಟೋಟಲ್ ಎತ್ತರವನ್ನ 30 ಮೀಟರ್ ಆಗ್ತದ. ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ತಗೊಂಡಾಗ ಎ ಬಿ ಸಿ, ಈ ಎ ಬಿ ಏನಾಗ್ತದ, ಕಟ್ಟಡದ ಎತ್ತರ ಎ ಬಿ ಕಟ್ಟಡದ ಎತ್ತರ 30 ಮೀಟರ್ ಅಂತ ಹೇಳಿ ಆಗ್ತದ. ಇಲ್ಲಿ ನಾನು ಎ ಮತ್ತ ಇ ಅಂತ ಹೇಳಿ ತಗೋತೀನಿ, ಯಾಕಂತಂದ್ರೆ ಇಲ್ಲಿ ಹುಡುಗನ ಎತ್ತರವನ್ನ ಮೈನಸ್ ಮಾಡ್ಬೇಕಾಗ್ತದಲ್ಲ. ಹಾಗಾಗಿ ಎ ಇ ಕಟ್ಟಡದ ಎತ್ತರ ಒಟ್ಟು 30 ಮೀಟರ್ ಆಯ್ತು. ಇಲ್ಲಿ ಸಿ ಮತ್ತ ಇದು ಸಿ ಆಯ್ತು, ಇದು ಡಿ. ಸಿ ಡಿ ಹುಡುಗನ ಎತ್ತರ ಎಷ್ಟಿದೆ? ಇಲ್ಲಿ 1.5 ಮೀಟರ್ ಎತ್ತರವಿದೆ. ನಮ್ಗೆ ಬರೀ ಕಟ್ಟಡದ ಎತ್ತರವನ್ನ ಬೇಕಾಗಿದ್ರೆ ಎ ಬಿ ಈಕ್ವಲ್ಸ್ ಟು 30 ಮೈನಸ್ 1.5, ಅವಾಗ ಏನಾಗ್ತದ 28.5 ಮೀಟರ್ ಎ ಬಿಯ ಉದ್ದವನ್ನ ಗೊತ್ತಾಗ್ತದ. ಏನನ್ನ ಕಂಡುಹಿಡಿಬೇಕು ನಾವು ಅಂತಂದ್ರೆ ಇಲ್ಲಿ 30 ಡಿಗ್ರಿ ಕೋನವನ್ನು ಉಂಟಾಗಿತ್ತು. ಸ್ವಲ್ಪ ಸಮಯದ ನಂತರ ಇಲ್ಲಿ ಪಿ ಮತ್ತು ಕ್ಯೂ ಪ್ಲೇಸ್ ನಲ್ಲಿ ಬರ್ತಾನೆ. ಪಿ ದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಕೋನ 60 ಡಿಗ್ರಿ. ಈ ರೀತಿ ಕೋನವನ್ನ 60 ಡಿಗ್ರಿ ಉಂಟಾಯ್ತು. ಇಲ್ಲಿ ಎಷ್ಟು ದೂರವನ್ನ ನಡೆದುಕೊಂಡು ಬಂದಾನ? ಇಲ್ಲಿದ್ದ ಸಿ ಮತ್ತ ಇದು ಪಿ ಯ ಉದ್ದ ಎಷ್ಟು, ಸಿ ಪಿ ಯ ದೂರ ಎಷ್ಟು ಅಂತ ಕೇಳಿದರೆ ಅದನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಸಿ ಯಲ್ಲಿ ಮೊದಲು ಇದು ತ್ರಿಭುಜವನ್ನು ತಗೊಳ್ತಾ ಇದ್ದೀನಿ. ಎ ಬಿ ಸಿ ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ. ಬಿ ಕೋನ ಎಷ್ಟಿದೆ? ಇಲ್ಲಿ 90 ಡಿಗ್ರಿ. ಮತ್ತು ಥೀಟವನ್ನ ಕೋನವನ್ನ 30 ಡಿಗ್ರಿ ಅಂತ ತಿಳ್ಕೊಟ್ಟಿದ್ದಾರೆ. ನಮಗೇನು ಅಭಿಮುಖವನ್ನ ಗೊತ್ತಿದೆ, ಇದು ಪಾರ್ಶ್ವವನ್ನ ಕಂಡುಹಿಡಬೇಕು. ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಎ ಬಿ ಡಿವೈಡ್ ಬೈ ಪಾರ್ಶ್ವ ಏನಿದೆ ಸಿ ಬಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಎ ಬಿ ಅನ್ನೋದು 28.5 ಮೀಟರ್ ಭಾಗಿಲೆ ಸಿ ಬಿ ಗೊತ್ತಿಲ್ಲ. ಸಿ ಬಿ ಅನ್ನ ಎರಡು ಭಾಗದಲ್ಲಾಗಿದೆ, ಸಿ ಮತ್ತು ಸಿ ಪಿ ಪ್ಲಸ್ ಪಿ ಬಿ ಅನ್ನೋದು ಬಿ ಪಿ ಅನ್ನೋದು. ಟ್ಯಾನ್ 30 ಅಂತಂದ್ರೆ 1/√3 ಈಕ್ವಲ್ಸ್ ಟು 28.5 ಸಿ ಪಿ ಪ್ಲಸ್ ಬಿ ಪಿ ಅಂತೇಳಿ ಆಗಿರ್ಲಿ. ಓರೆ ಗುಣಾಕಾರನ ಮಾಡಿದಾಗ ಸಿ ಪಿ ಪ್ಲಸ್ ಬಿ ಪಿ ಈಕ್ವಲ್ಸ್ ಟು 28.5, ಇಲ್ಲಿ 28.5 √3 ಅಂತ ಹೇಳಿತು. ನಮಗೆ ಬರೀ ಸಿ ಪಿ ಅನ್ನು ಕಂಡುಹಿಡಬೇಕು. ಸಿ ಪಿ ಈಕ್ವಲ್ಸ್ ಟು 28.5 √3 ಮೈನಸ್ ಬಿ ಪಿ ಅಂತ ಹೇಳಿತು. ಇದನ್ನ ಸಮೀಕರಣ 1 ಅಂತೇಳಿ ಇಟ್ಕೊಳ್ಳೋಣ. ನಂತರ ಉಳಿದಿದ್ದ ಲೆಕ್ಕವನ್ನು ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ ತ್ರಿಭುಜ
ಎ ಬಿ ಸಿಯಲ್ಲಿ ಮತ್ತೆ ಬಿ ಕೋನ 90 ಡಿಗ್ರಿ. ಇವಾಗ ಇಲ್ಲಿ ತ್ರಿಭುಜ ಎ ಬಿ ಪಿ ಅನ್ನು ತಗೊಳ್ತೀನಿ. ಎ ಬಿ ಪಿ ತ್ರಿಭುಜವಲ್ಲಿ ಮತ್ತೊಂದ್ಸರಿ ಬೇರೆ ಕಲರ್ನಿಂದ ಹೈಲೈಟ್ ಮಾಡ್ತೀನಿ ಇದನ್ನ. ಎ ಬಿ ಪಿಯಲ್ಲಿ ಬಿ ಕೋನ 90 ಡಿಗ್ರಿ. ಇಲ್ಲಿ ನಾವು ಬಿ ಪಿ ಅನ್ನು ಕಂಡುಹಿಡಿಬೇಕು. ಮತ್ತೆ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಎ ಬಿ ಡಿವೈಡ್ ಬೈ ಬಿ ಪಿ ಅನ್ನೋದಾಗ್ತದೆ. ಬಿ ಪಿ ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು ಎ ಬಿ ಅಂದರೆ 28.5 ಭಾಗಿಲೆ ಬಿ ಪಿ. ಟ್ಯಾನ್ 60 ವ್ಯಾಲ್ಯೂ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ √3 ಈಕ್ವಲ್ಸ್ ಟು 28.5 ಭಾಗಿಲೆ ಬಿ ಪಿ. ಓರೆ ಗುಣಾಕಾರನ ಮಾಡಿದಾಗ ಬಿ ಪಿ ಈಕ್ವಲ್ಸ್ ಟು 28.5 ಭಾಗಿಲೆ √3. ಈ ಬೆಲೆಯನ್ನ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಸಿ ಪಿ ಬೆಲೆಯನ್ನ ಸಿಗ್ತದ. ಅದನ್ನು ಇಲ್ಲಿ ಮಾಡ್ತೀನಿ ನಾನು. ಸಿ ಪಿ ಈಕ್ವಲ್ಸ್ ಟು 28.5 √3 ಮೈನಸ್ ಬಿ ಪಿ ಬೆಲೆ 28.5 ಭಾಗಿಲೆ √3. ಲಸವನ್ನು ತೆಗೆದಾಗ ಸಿ ಪಿ ಈಕ್ವಲ್ಸ್ ಟು ಇಲ್ಲಿ 28.5 ಗುಣಿಲೆ √3 ಗುಣಿಲೆ √3 ಮೈನಸ್ 28.5 ಭಾಗಿಲೆ √3 ಅನ್ನೋದು ಸಿಕ್ತು. ನಂತರ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿ ಪಿ ಈಕ್ವಲ್ಸ್ ಟು 28.5 √3 ಗುಣಿಲೆ √3 ಅಂತಂದ್ರೆ ಇಲ್ಲಿ 3 ಅನ್ನೋದು ಬರ್ತದೆ ಮೈನಸ್ 28.5 ಭಾಗಿಲೆ √3. ಎರಡನ್ನ ಗುಣಿಸಿದಾಗ 28.5 ಗುಣಿಲೆ 3 3 15ಕ್ಕೆ 5 ಕೈಲ 1 3 8 24 25 ಕೈಲ 2 ಬಂತು 3 2 6 7 8 85.5 85.5 ಮೈನಸ್ 28.5 ಭಾಗಿಲೆ √3. ಇದರಲ್ಲಿ 28.5 ಮೈನಸ್ ಮಾಡಬೇಕು. 0 15ರಲ್ಲಿ 8 ಹೋದ್ರೆ 7 ಇಲ್ಲಿ 7ರಲ್ಲಿ 2 ಹೋದ್ರೆ 5 57. ಸಿ ಪಿ ಈಕ್ವಲ್ಸ್ ಟು 57 ಭಾಗಿಲೆ √3 ಅನ್ನೋದು ಬಂತು. ಛೇದನದಲ್ಲಿ √3 ಬಂದಾಗ ಛೇದನವನ್ನು ಅಕರ್ಣಿಕಾರಕ ಮಾಡಬೇಕು. √3 ಅಂತೇಳಿ ಇಲ್ಲ, ಯಾವುದೇ ಅಭಾಗಲಬ್ಧ ಒಂದು ಸಂಖ್ಯೆಯನ್ನು ಬಂದಾಗ ಅದು ಛೇದನವನ್ನು ಅಕರ್ಣಿಕಾರಕ ಮಾಡಬೇಕು. √3 ಭಾಗಿಲೆ √3. ಸಿ ಪಿ ಈಕ್ವಲ್ಸ್ ಟು 57 √3 ಭಾಗಿಲೆ 3. ಇವೆರಡನ್ನ ಭಾಗಿಸಿದಾಗ 3 1 3 2 ಉಳಿತು 3 9 27. ಸಿ ಪಿ ಈಕ್ವಲ್ಸ್ ಟು 19 √3 ಅನ್ನೋದು ಉತ್ತರವನ್ನ ಸಿಕ್ತು ಮೀಟರ್. ವ್ಯಕ್ತಿ ಒಬ್ಬ ಹುಡುಗ ಏನ್ ಮಾಡಿದಾನಂದ್ರ 19 √3 ಮೀಟರ್ ಅನ್ನ ನಡೆದುಕೊಂಡು ಕಟ್ಟಡದ ಕಡೆಗೆ ಮೂವ್ ಆಗ್ತಾನ. ಇದು ಉತ್ತರವನ್ನ 19.3 ಅಂತ ಹೇಳಿ ಆಗ್ತದ. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.